ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ನ್ಯೂ ಬ್ಲಾಗ್ ನೋಡ್ರಿ ಅನ್ಕೋತೀನಿ. ಮತ್ತು ಹಂಗೆ ಇವತ್ತಿನ ಬ್ಲಾಗ್ನು ಚಾಲೂ ಮಾಡತ್ತೀನಿ. ನಾ ಈಗ ಎಲ್ಲಿ ಹೊಂಟೀನಪ್ಪ ಅಂತಂದ್ರೆ ರೂಮ್ ಬಿಟ್ಟು ಹೊಂಟೀನಿ ನೋಡ್ರಿ. ನೀವು ನೋಡ್ರಿ, ನೋಡ್ರಿ ಗೈಸ್, ನಾ ಇವತ್ತು ದೇವ್ರಿಗೆ ಹೋಗಲಿಲ್ಲ. ದೇವ್ರಿಗೆ ಹೋಗ್ಬೇಕಂದ್ರೆ ಮನಸ್ಸು ಮೈಯ ಎರಡೂ ಶುದ್ಧವಾಗಿರ್ಬೇಕು. ಈಗ ಮನಸ್ಸು ಚಲೋ ಇಲ್ಲ, ಅದ್ರ ಕಲಾಗ ನಾವು ಹೋಗಲಿಲ್ಲ. ನೀವು ನಾ ಹೇಳಿದ ಮಾತಿಗೆ ಏನತ್ತೀರಿ ಕಾಮೆಂಟ್ ಮಾಡಿ. ನಾ ಈಗ ರೂಮಿನ ಬಿಟ್ಟ ತಕ್ಷಣ ಪೈಲ ದಿನ ಇದಕ್ಕೆ ಹೋಗ್ತಿದ್ದೆ ದೇವ್ರಿಗೆ ಕಾಲು ಬೀಳಕ್ಕೆ. ಇವತ್ತು ಹೋಗಿಲ್ಲ. ಇವತ್ತು ಮ್ಯಾಚ್ ಮುಚ್ಚದ ನೋಡ್ರಿ. ಇವತ್ತು ಮ್ಯಾಚ್ ಮುಚ್ಚದ. 2-3 ದಿನದಿಂದ ಮ್ಯಾಚ್ ಮುಚ್ಚಿನೇ ಅದ. ರಾತ್ರಿ ಊಟ ಹುಡ್ಕೊಂಡು ನಡೆದು ಒಟ್ಟು. ಮತ್ತು ಏನಂತೀರಿ, ಮತ್ತೊಂದು ಹೋಟೆಲ್ ಅದ, ಆ ಹೋಟೆಲ್ಗೆ ಹೋಗಿ ಕೇಳ್ತೀನಿ. ಆ ಹೋಟೆಲ್ಗೆ ಹೋಗಿರ್ತೀನಿ, ಮತ್ತೇನು ಮಾಡೋಕ್ಕೆ ಬರಲ್ಲ. ನಾಷ್ಟ ಮಾಡಿ ನಾ ಬಂದಿದ್ದು, ಮತ್ತು ಆರಾಮ್ ಬೇರೆ ಐತಿತ್ತಲ್ಲ. ನಾಷ್ಟ ಮಾಡಿ ಗುಳ್ಗಿ ತೊಗೊಂಡ ಆರಾಮಿದ್ದಿತ್ತಲ್ಲ. ನಮಗೆ ಗೊತ್ತು, 1-2 ದಿನ ಆಯ್ತು ಆರಾಮಿಲ್ಲ. ತೊಗೊಂಡು ಕಿಶನ್ ನಾ ಈಗ ಕೆಲಸ ಕಡೆ ಹೊಂಟೀನಿ ಫ್ರೆಂಡ್ಸು. ಮತ್ತು ತನಕ ಸಿಗ್ತೀನಂತ. ಓಕೆ, ಹಲೋ ಗಾಯ್ಸ್, ಯಾರು ಮಾಡ್ಲಾಕತ್ತೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಇಲ್ಲಿ ತನಕ ವಿಡಿಯೋ ನೋಡಕತ್ತೀರಿ ಅಂದ್ರೆ ಚಲೋನೇ. ಮತ್ತು ನೋಡ್ರಿ, ಹಿಂಗೆ ವಿಡಿಯೋ ನೋಡಕತ್ತೀರಿ, ಏನಾಗಲ್ಲ. 10 ಮಿನಿಟ್ ವೇಸ್ಟ್. ಯಾವುದಾರೆ ಚಲೋತ್ನಾಗ ಕಂಟೆಂಟ್ ಸಿಕ್ಕು ಜರ ರೀಚ್ ಜಾಸ್ತಿ ಆಗ್ಲಕತ್ತಂದ್ರೆ ನಾನು ಕಂಟೆಂಟ್ ಕೊಡ್ತಿರ್ತೀನಿ, ನೋಡ್ತೀರಿ ಹಿಂಗೆ. ಈಗ ನಾ ಊಟದ ಟೈಮ್ ಅದ. ಊಟದ ಟೈಮ್ದಾಗ ನಾ ಮೆಸ್ಸಿನ ಕಡೆ ಹೊಂಟೀನಿ ಈಗ. ನೋಡ್ರಿ ನಾ ಈಗ ಊಟ ಮಾಡಿ ಹೊರಗೆ ಬಂದೆ. ಎಷ್ಟು ಬಿಸಿಲಿರಲಿ, ಎಂಥದೇ ಮಳೆ ಗಾಳಿ ಎಂಥದೇ ಇರಲ್ರಿ, ನಮ್ಮ ಮಂದಿ ಒಟ್ಟು ಹೊರಗೆ ತಿರುಗಾಡೋದು ಬಿಡೋದ. ನೀರು ಹಿಂಗೆ ಬಂದು ಹಿಂಗೆ ಒರೆಸೋ ಹಿಂಗೆ ಒಕ್ಕಟ್ಟದಾಗಲ್ಲ ಖರೆ. ನಮ್ಮ ಮಂದಿ ಹೊರಗೆ ತಿರುಗಾಡೋರು, ಚಹಾ ಕುಡಿಯೋದು ಬಿಡ್ಡಾದೇ ಇಲ್ರಿ. ಒಟ್ಟು ಅವನು ಏನು ಬೆಕ್ಕದಾಗರ್ಯಾಕ ಏನು ಬರ್ತೋ ಮನ್ಸಿಗೆ ಅದೇ ಮಾಡಿದ್ರಿ. ಈ ಸಾದ ಬಿಸಿಲಾಗ ಕೆಲ್ಸದ್ದು 1 ತಾಸು ಬಿಟ್ಟಿರ್ತ ತಂದು ರೂಮಿಗೆ ಹೊಂಟೀನಿ ನಾ. ಇಲ್ಲಾಂದ್ರೆ ಸುಮ್ಮ ಅಲ್ಲೇ ಕೆಲಸದ ಮೇಲೆ ಇರ್ತಿದ್ದೆ. ಅಪ್ಪ, ಇಂಥ ಬಿಸಿಲ್ನಾಗ ಯಾರು ಹೊರಗೆ ಬರ್ತಾರೆ? ಯಾರಿಲ್ಲ. ನಮಗಂತರೂ ಮೆಕ್ ಹೋಗ್ಯದ ನೋಡ್ರಿ ಬಿಸಿಲ. ಇಂಥ ಬಿಸಿಲ್ನಾಗ ಇಟ್ಟೆ ಬರೋಕಂದ್ರೆ ನೀರು ಕಟ್ನೀರು ಬಿಡ್ತಾವ್ರಿ. ಏನು ಮಾಡೋದು, ಸುಮ್ಮ ಮನೆಯಾಗಿದ್ರೆ ರೊಕ್ಕ ಇರ್ಲಾತ ಬಂದೀನಿ ನಾನು ಪದ ಮಗ ಅರ್ಕ್ರೆ. ಇಟ್ಟು ಹೇಳ್ಕೊತ ನಾ ಈಗ ರೂಮಿಗೆ ಹೊಂಟೀನಿ. ನಿಮಗೂ ಗೊತ್ತು, ಕೆಲಸದ ಟೈಮ್ನಾಗ ನಮ್ಮದು ಕೆಲಸದ ರೂಟಿಂಗ್ ಇದೆ ನೋಡ್ರಿ. ಸುಮ್ಮನೆ ಯಾರಿಗೆ ಚಲೋ ನೆಳ ತೊಗೋತೀನಿ. ಈಗೆಲ್ಲ ಕಡ್ಲಿಕತ್ತಾರ ನೋಡ್ರಿ. ಇಲ್ಲಿ ನೋಡಿದ್ರೆ ಅನ್ಕೋತೀನಿ ನೀವು ಎಲ್ಲ ಗಿಡಗಳೆಲ್ಲ ಕಡ್ದು ಕೇಸಂದ ಒಟ್ಟು ಮನೆಗೆ ತಟ್ಲಾರ್ದಂಗೆ ಇದು ಮಾಡೋರು. ನಾ ಈಗ ಬಂದು ಫ್ಯಾನ್ ಹಚ್ಕೊಂಡು ನೋಡ್ರಿ, ಫ್ಯಾನ್ ಹಚ್ಕೊಂಡು ಕೂತೀನಿ. ಎಷ್ಟು ಬಿಸಿಲದ ಹೊರಗೆ ಅಂದ್ರೆ ಅಲ್ಲಿದಿಂದ ಒಂದು ಏನಿಲ್ಲಂದ್ರೆ 300 ಮೀಟ್ರ್ ನಡ್ಕೋತ ಬರಾಟಿಗೆ ನಂದು ರಗಡ ರಾಮಾಯಣ ಐತಿ. ಇಟ್ಟು ಬಿಸಿಲ್ನಾಗ ಹೆಂಗೆ ತಿರುಗಾಡ್ತಾರೋ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ನೋಡ್ರಿ ಗಾಯ್ಸ್, ನಮ್ದು ಊಟ ಟೈಮ್ ಮುಗೀತು. ನಾವೀಗ ಮತ್ತೆ ಕೆಲಸದ ಕಡೆ ಹೊಂಟಿದ್ದೆವು. ನೋಡ್ರಿ ಹೆಂಗದ ಬಿಸಿಲು. ನೋಡ್ರಿ ಹಿಂದೆ ಹೆಂಗೆ ಕಡ್ದೋಗ್ರಿ. ಇಲ್ಲಿ ನೆಳ ಈ ಕಡೆ ಬರ್ತೇವೆ, ಈ ಕಡೆನೂ ಕಡ್ಲಾಗತ್ತಾರ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿನೂ ಕಡ್ದೋಗ್ರ. ನಾ ಮಧ್ಯಾಹ್ನದಾಗ ಹೋಗಿ ಸುಮ್ಮ ಒಂದು ತುಸು ರೆಸ್ಟ್ ಆಗ್ತದ ತಂದು ಹೋಗಿ ಮುಕ್ಕೊಂಡಿರ್ತೆ. ನಿದ್ದಿನೇ ಬರ್ಬೇಕಾ? ಅವನು 4-5 ದಿನ ಆಯ್ತು.
ತಿರ್ಗಾಡ್ ನಿದ್ದೆ ಹೊಡ್ಲಿಕ್ಕೆ ಕಣ್ಣು ಮುಚ್ಚಾಟಿಗೆ ನಿದ್ದಿನೇ ಹೋಗಿ ಮುಕ್ಕೊಂಡಿದ್ದೆ ನಡಿ ನಿದ್ದೆ ಮಾಡ್ಕೋತ ಕೂತ್ರ ಮ್ಯಾನೇಜರ್ ಬೈತಾರಲ್ಲಿ. ಹೆಂಗೆ ಮಾಡೋದು ಹೇಳ್ರಿ? ರಾತ್ರಿ ಮುಕ್ಕೊಂಡ್ರು ಮತ್ತು ಮಧ್ಯಾಹ್ನದಾಗ ನಿದ್ದೆ ಬರ್ತದೆ. ನೋಡ್ರಿ ಗೈಸ್, ನಾ ಮತ್ತೀಗ ಕೆಲಸ ಮಾಡಿ ಹೊಂಟೀನಿ. ನೋಡ್ರಿ ಇಟ್ಟು ಬಿಸಿಲಿದ್ರು ನಮ್ಮ ಮಂದಿ ಹೆಂಗೆ ತಿರುಗಾಡ್ತಾವ ನೋಡ್ರಿ ರೋಡ್ ಮೇಲೆ ಜರ. ಇದು ಆಗ ನಾ ತೋರಿಸ್ಕಿಶನ್ ನಾ ಇದಕ್ಕೊಂಡೀನಿ. ಆಯ್ತು ತೋರಿಸ್ತಲ್ಲ, ಇದನ್ನ ಕಮ್ಮಿ ಮಂದಿ ರೋಡ್ ತುಂಬ ಹೋಗ್ತಿರ್ತದೆ. ಮುಂಜಾನೆ ಚಾಲೋ ಐತ ಚಂದನ ಹಂಗೆ ಇಟ್ಟು ಹೇಳ್ಕೊತ ನಾ ಕೆಲ್ಸನ ಕಡೆ ಬಂದೀನಿ. ಮತ್ತು ಚಂದ ರಾತ್ರಿ ಮಾಡಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾ ಕೆಲಸದ ಮೇಲೆ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಗೈಸ್, ಈಗ ಮ್ಯಾನೇಜರ್ ನೋಡೋರು ಬೈತಾರ, ಬೈ. ಹಲೋ ಗೈಸ್, ನೋಡ್ರಿ ಈಗ ರಾತ್ರಿ ಆಗ್ಯದ, ನೈಟ್ ಕೆಲಸದ ಮುಗೀತು. ಇದು ಹೇಳ್ಬೇಕಪ್ಪ ಅಂತಂದ್ರೆ 7 ದಿನ ಆಯ್ತು ರೀ ನಮ್ಮ ಮೆಸ್ ಸ್ಕೂಲ್ ಬಂದದ. ರೊಕ್ಕದ ಹೆಂಗೆ ಏನು ಅವ್ರಿಗೆ ತಿಳಿಯಲ್ರಿ ಒಂದು ಸರ್ತಿನೂ. ಇದು ಭಾಳ ನೋವಿಲ್ ಹೇಳತ್ತೀನಿ ರೀ ಹೇಳ್ಬೇಕಂದ್ರೆ. ಈ ಸದ್ದ ರೊಕ್ಕ ಕೊಟ್ಟು ಹಚ್ಚಿರ್ತೇವೆ ರೀ, ಮೆಸ್ಸಿಗೆ ರೊಕ್ಕ ಕೊಟ್ಟು ಹಚ್ಚಿರ್ತೇವೆ ರೀ. ನೈಟ್ ಊಟ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ, ಮೆಸ್ಸಿನ ಪಾರ್ಗಳು ಏನು ಮಾಡ್ತಾವ ಹೋಟೆಲ್ದವ್ರಿಗೆ ತಿಳಿಬೇಕು ರೀ. ಇದು 8-9 ದಿನ ಹಿಂಗೆ ಹೊರಗಿಂದು ಏಟತ್ತೈತಿ ನಾನು ಹೇಳ್ರಿ. ಮನೆ ಬಿಟ್ಟು ಬಂದಿರ್ತೇವೆ, ಮೆಸ್ ಇರ್ತದ, ಹೆಂಗಾದರೂ ರೊಕ್ಕ ಕೊಟ್ಟು ಹಚ್ಚಿರ್ತೇವೆ, ಮೆಸ್ಸಿನ ನಂಬ್ಕೊಂಡು ಬಂದಿರ್ತೇವೆ ನಾವು. ಅವ್ರನ್ನೂ ಇದು ಉಳಿಸ್ಕೋಬೇಕು ಬಿಟ್ಟು ಕಿಶಂದ್ರೆ. ಈ ಸದ್ ಬಿಸ್ನೆಸ್ ಮಾಡ್ಲಕತ್ತಾರಪ್ಪ ಅಂತಂದ್ರೆ ಲಾಭ ಎಲ್ಲ ಅವರು ಅನ್ಭವಿಸ್ಬೇಕು. ಬರೀ ಲಾಭೇ ತೊಗೊಂಡ್ರೆ ಹೆಂಗೆ ನಡೀತದೆ ಹೇಳ್ರಿ? ಈ ಸದ್ದ ಅಲ್ಲಿ ಇಲ್ಲಿ ಒಂದು ಸಣ್ಣ ಅಂಗಡಿ ಅವ ನಡೀತದೆ ರೀ ನಮ್ಮದು. ಇಲ್ಲಪ್ಪ ಅಂತಂದ್ರೆ ಹೆಂಗೆ ಮಾಡೋದು ನೀವೇ ಹೇಳ್ರಿ. ನೋಡಿ ಎಲ್ಲ ಹೇಳ್ಬೇಕಂದ್ರೆ ಮನೆ ಬಿಟ್ಟು ಬರಲೇಬಾರ್ದು. ಏನು ಮಾಡೋದು ನಾವು? ಮನೆ ಜವಾಬ್ದಾರಿಗಳು ಹಂಗೆಲ್ಲ, ಮನೆ ಪರಿಸ್ಥಿತಿ ಹಂಗೆಲ್ಲ ಮಾಡಿಸ್ಬಿಡ್ತದೆ ರೀ. ಮನೆ ಬಿಟ್ಟು ಬರಂಗೂ ಮಾಡ್ತದೆ, ಕೆಲಸ ಮಾಡಪ್ಲೇನೂ ಮಾಡ್ತದೆ. ಏನು ಮಾಡೋಕ್ಕೆ ಬರಲ್ಲ ರೀ. ಪೈಲ ಲೈನ್ಸ್ ಓದ್ತಿದ್ದ, ಅವೆಲ್ಲ ಸುಮ್ಮ ಆಡ್ತಾರಪ್ಪ, ಬರೀತಾರ, ಏನೋ ಬಾಯಿಗೆ ಬಂದಂಗೆ ಹತ್ತಾರ ಹಿಂಗೆ ಅನ್ಕೋತಿದ್ದ. ಅವು ಮಾತುಗಳು, ಅವು ಲೈನ್ಸ್ಗಳು ಎಲ್ಲ ಅವ್ರಿಗೆ ಅನುಭವ ಆದಕ್ಕೇ ಅದು ಹೇಳಿರ್ತಾರ. ಇದು ಮಾತ್ರ ಈಗ ಇದ್ರೊಳಗೆ ಗೊತ್ತಾಯ್ತು. ಈ ಮನೆ ಬಿಟ್ಟು ಬಂದಿರ್ತೇವೆ ನೋಡ್ರಿ ನಮ್ಮ ಪರಿಸ್ಥಿತಿ. ರಾತ್ರಿ ಹಿಂಗೆಲ್ಲ ತಿರ್ಗಾಡೋದು. ದೇವ್ರಿ ನಮ್ಮ ಕೊಟ್ಟು ಹೇಳ್ಕೋತ ನಾ ಬ್ಲಾಗ್ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಅನ್ಸ್ಕೊಳತ್ತೀವಿ.